ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಶ್ರಾವಣ ಮಾಸದ ಮೊದಲ ಸೋಮವಾರದಂದು ಐತಿಹಾಸಿಕ ಪಾಪವಿನಾಶ ದೇವಾಲಯದ ಮಹಾದೇವ ಶಿವಲಿಂಗ ದರ್ಶನ ಪಡೆದ ಸಹಸ್ರ ಭಕ್ತಾದಿಗಳು. ವಿಜಯವಾಣಿ ಕಲಬುರಗಿ ಸ್ಥಾನಿಕ ಸಂಪಾದಕರಾಗಿ ಬಡ್ತಿ ಪಡೆದ ಸದಾನಂದ ಜೋಶಿಗೆ ಬಿಡಿಎದಿಂದ ಆತ್ಮೀಯ ಸನ್ಮಾನ. ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಚಿಟ್ಟಗ್ರಾಮದಲ್ಲಿ ಭೀಮಾ ಆರ್ಮಿ ಭಾರತ ಏಕ್ತ ಮಿಷನ್ನಿಂದ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ. ಆಗಸ್ಟ್ 16ರಂದು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರಿಗೆ ಸನ್ಮಾನ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಫರ್ನಾಂಡಿಸ್ ಇಪ್ಪಳುಗಾವ್ ಕರೆ. ನಿವೇಶನ ಮಾರಾಟ ಮಾಡುವುದಾಗಿ ಮುಂಗಡವಾಗಿ 10 ಲಕ್ಷ ರೂಪಾಯಿ ಪಡೆದು ವಂಚಿಸಿದ ದಂಪತಿಗಳ ವಿರುದ್ಧ ದೂರು. ಆಗಸ್ಟ್ 15ರಂದು ಭಾರತದ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತಾ ಸಭೆ. ಸುದ್ದಿಯ ವಿವರಗಳು. ಶ್ರಾವಣ ಮಾಸದ ಪ್ರಥಮ ಸೋಮವಾರ ಆಗಸ್ಟ್ 9ರಂದು ಐತಿಹಾಸಿಕ ಪಾಪವಿನಾಶ ದೇವಾಲಯದ ಶಿವಲಿಂಗ ದರ್ಶನವನ್ನು ಕೋವಿಡ್-19 ನಿಯಮಗಳ ಪ್ರಕಾರ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶೆಂಪುರ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ಸಹಸ್ರ ಶಿವಭಕ್ತರು ಪಡೆದು ಪುನೀತರಾದರು. ಬೀದರ್ ಜಿಲ್ಲೆಯ ಸಾವಿರಾರು ಶಿವಭಕ್ತರು ಶ್ರದ್ಧಾ ಹಾಗೂ ಭಕ್ತಿ ಭಾವದಿಂದ ಬೀದರ್ ನಗರದ ಪಾಪವಿನಾಶ ದೇವಸ್ಥಾನಕ್ಕೆ ಆಗಮಿಸಿ ಶಿವಲಿಂಗಕ್ಕೆ ಹಾಲು, ಬಿಲ್ವಪತ್ರಿ, ಹೂಗಳು ಸಮರ್ಪಣೆ ಮಾಡಿ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಕೋವಿಡ್-19 ನಿಯಮಗಳ ಪ್ರಕಾರ ಶಿವಭಕ್ತರು ಸರತಿ ಸಾಲಿನಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಶಿವಲಿಂಗದ ದರ್ಶನ ಪಡೆದು ಧನ್ಯರಾದರು. ಮಾಜಿ ಸಚಿವರು, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಕಾಶೆಂಪುರ ಅವರು ಪಾಪವಿನಾಶ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಹೂ ಹಾಗೂ ಬಿಲ್ವಪತ್ರೆ ಏರಿಸಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಕಾಶೆಂಪುರ ಅವರು ಮಾತನಾಡುತ್ತಾ, ಶ್ರಾವಣ ಮಾಸದ ಪ್ರಥಮ ಸೋಮವಾರ ನಿಮಿತ್ತವಾಗಿ ಐತಿಹಾಸಿಕ ಬೀದರ್ ಜಿಲ್ಲೆಯ ಬೀದರ್ ನಗರದ ಪಾಪವಿನಾಶ ದೇವಸ್ಥಾನದಲ್ಲಿರುವ ಮಹಾದೇವರ ಶಿವಲಿಂಗಕ್ಕೆ ಕೋವಿಡ್-19 ನಿಯಮಗಳ ಪ್ರಕಾರ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಶಿವಭಕ್ತರು ಕೋವಿಡ್ ನಿಯಮಗಳು ಪಾಲನೆ ಮಾಡುವ ಮೂಲಕ ಮಹಾದೇವ ಶಿವಲಿಂಗದ ದರ್ಶನ ಪಡೆಯುತ್ತಿದ್ದಾರೆ. ಕೋವಿಡ್-19 ಕೊರೋನಾ ವೈರಸ್ ಅನ್ನು ದೇಶದಿಂದ ತೊಲಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಜೋಲ್ಪುರ್, ಮುಖಂಡರಾದ ರಾಜಶೇಖರ್ ಜವಳೆ ಅವರು ಸೇರಿದಂತೆ ಸಾವಿರಾರು ಭಕ್ತರಿದ್ದರು.
महाकाय सूर्यकोटि समप्रभा निर्विघ्नं कुरु देव सर्वदा पूज्याय राघवेंद्र सत्य धर्मजय भजत मकल्परिख्य ममता मकामर नमो भगवान गुरु ब्रह्मा गुरु देव महेश्वर गुरु साक्षात ಹಂಗೆ ಮುಚ್ಚಿಟ್ಟು ಮತ್ತೆ ಹೇಳ್ಕೊಂಡು ಹೋಗ್ತಾವ. ನಮಗೂ ಒಟ್ಟಿಲ್ಲ ಶಂಕರ ಏನು ಹೋಗ್ಲತ್ತೀರಿ? ವಿಶೇಷವಾಗಿ ಶ್ರಾವಣ ಸೋಮವಾರದ ಮೊದಲನೇ ಸೋಮವಾರ ನಮ್ಮ ಬೀದರ್ದ ಪ್ರಸಿದ್ಧ ದೇವಸ್ಥಾನ ಪಾಪನಾಸ್ ಲಿಂಗೇಶ್ವರದು ಇವತ್ತು ದರ್ಶನ ತಗೊಂಡೆವು. ಇವತ್ತು ಕೋವಿಡ್ ಏನು ದಿನನಿತ್ಯ ಒಂದು ಅಲರ್ಟ್ ಘೋಷಿಸಿದರ ಸರ್ಕಾರ, ಅದರ ನಿಯಮ ಪ್ರಕಾರ ಇವತ್ತು ಭಾಳಷ್ಟು ಕಟ್ಟುನಿಟ್ಟ ಒಂದು ಪಾಲನೆ ಇಲ್ಲಿ ಮಾಡ್ತಾಯಿದ್ದಾರೆ. ಅದೇ ರೀತಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಸೋಷಿಯಲ್ ಡಿಸ್ಟೆನ್ಸಿಂಗು ಅದು ಇದು ಎಲ್ಲ ಮೇಂಟೈನ್ ಮಾಡಿ. ಹಾಗಾಗಿ ಬರೋ ದಿವಸದಲ್ಲಿ ಆ ಪಾಪ್ಲಾಸ್ ಲಿಂಗೇಶ್ವರ ಮಹಾದೇವ ಸಮಸ್ತ ಜನರಿಗೆ ಒಳ್ಳೇದು ಮಾಡಲಿ. ಮತ್ತು ವಿಶೇಷವಾಗಿ ನಮ್ಮ ಕೊರೋನಾ ಏನದಲ್ಲ ಈ ಭಾರತ ದೇಶನೇನು ತಗೊಳ್ಳಿ ಎಂಬ ನಿಟ್ಟಿನಲ್ಲಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ನಿಟ್ಟಿನಲ್ಲಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ. ಬೀದರ್ ವಿಜಯವಾಣಿ ಜಿಲ್ಲಾ ವರದಿಗಾರರಾಗಿದ್ದ ಸದಾನಂದ ಜೋಶಿ ಅವರು ಗುಲ್ಬರ್ಗ ವಲಯದ ಸ್ಥಾನೀಯ ಸಂಪಾದಕರಾಗಿ ಬಡ್ತಿ ಹೊಂದಿದ ಹಾಗೂ ಸಹ ವರದಿಗಾರರಾಗಿದ್ದ ಸಿದ್ದು ಪಾಟೀಲ್ ಜಿಲ್ಲಾ ವರದಿಗಾರರಾಗಿ ಬಡ್ತಿ ಹೊಂದಿದ ಶುಭ ಸಂದರ್ಭದಂದು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಿಂದ ಸತ್ಕರಿಸಿ ಶುಭ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಅತಿಥಿ ಹಾಗೂ ಗಣ್ಯರು ಸದಾನಂದ ದಾಮೋದರ್ ಜೋಶಿ ಅವರು ಬೀದರ್ ಜಿಲ್ಲೆಯಲ್ಲಿ 25 ವರ್ಷಗಳ ಕಾಲ ವಿಜಯ ಕರ್ನಾಟಕ ಮತ್ತು ವಿಜಯವಾಣಿ ಪತ್ರಿಕೆಗಳಲ್ಲಿ ಸಲ್ಲಿಸಿದ ಸೇವೆಯ ಬಗ್ಗೆ ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರಿ ಅವರು ಮಾತನಾಡುತ್ತಾ, ಇಂದಿನ ಜೀವನ ಪದ್ಧತಿ ಬದಲಾವಣೆಯಾಗಿದೆ. ಜೀವನ ಮತ್ತು ಜೀವನ ಪದ್ಧತಿ ಬಹಳಷ್ಟು ಬದಲಾವಣೆಯಾಗಿದೆ ಎಂದರು. ನಾನು ರಾಜಕೀಯಕ್ಕೆ ಬರಬೇಕು ಎಂದು ಬಂದಿಲ್ಲ, ಏನೋ ಒಂದು ಕಾರಣದಿಂದ ರಾಜಕೀಯಕ್ಕೆ ಬಂದಿದ್ದೇನೆ. ರಾಜಕೀಯದಲ್ಲಿ ಇರುವವರೆಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಕೆಎಸ್ಐಸಿ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಡೆ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಅಭಿವೃದ್ಧಿಗಾಗಿ ವರದಿ ಮಾಡಿದಂತೆ ಕಲಬುರಗಿಯಲ್ಲಿ ಸಹ
ಅಭಿವೃದ್ಧಿ ಪರ ವರದಿಗಳು ಮಾಡುವ ಮೂಲಕ ಹೆಸರು ಹಾಗೂ ಜನಮನ್ನಣೆ ಗಳಿಸಲಿ ಎಂದು ಶುಭ ಹಾರೈಸಿದರು. ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಶೋಷಣಪ್ಪ ವಾಲಿಯವರು ಮಾತನಾಡುತ್ತಾ, ಪತ್ರಕರ್ತರಿಗೆ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರು ಮಿತ್ರರು ಅಲ್ಲ, ವೈರಿಗಳು ಅಲ್ಲ. ಅವರ ಬಗ್ಗೆ ಉತ್ತಮ ವರದಿ ಬರೆದರೆ ಪೇಪರ್ ಕೈಯಲ್ಲಿ ಹಿಡಿದುಕೊಂಡು ಎಲ್ಲರಿಗೂ ತೋರಿಸುತ್ತಾರೆ. ಅವರ ಬಗ್ಗೆ ಇದ್ದುದು ಇದ್ದಂತೆ ಬರೆದರೆ ನಮ್ಮ ಬಗ್ಗೆ ಬೈಯುತ್ತಾ ಓಡಾಡುತ್ತಾರೆ. ಆದ್ದರಿಂದ ಪತ್ರಕರ್ತರಿಗೆ ಯಾರು ಶಾಶ್ವತ ವೈರಿಗಳು ಹಾಗೂ ಮಿತ್ರರು ಇಲ್ಲ ಎಂದರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಲ್ಲಿ ಅವರು ಮಾತನಾಡುತ್ತಾ, ವಿಜಯವಾಣಿ ಬೀದರ್ ಜಿಲ್ಲಾ ವರದಿಗಾರರಾಗಿದ್ದ ಸದಾನಂದ ಜೋಶಿ ಅವರು ಗುಲ್ಬರ್ಗ ವಲಯದ ಸ್ಥಾನೀಯ ಸಂಪಾದಕರಾಗಿ ಬಡ್ತಿ ಹೊಂದಿದ ಹಾಗೂ ಸಹ ವರದಿಗಾರರಾಗಿದ್ದ ಸಿದ್ದು ಪಾಟೀಲ್ ಜಿಲ್ಲಾ ವರದಿಗಾರರಾಗಿ ಬಡ್ತಿ ಹೊಂದಿದ ಶುಭ ಸಂದರ್ಭದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಿಂದ ಸತ್ಕರಿಸಿ ಶುಭ ಹಾರೈಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಬೀದರ್ ಜಿಲ್ಲಾ ಮುಖಂಡದ ಬಾಬುರಾವ್ ಕಾರಬಾರಿ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಅಭಯ್ ಕುಮಾರ್ ಸೇರಿದಂತೆ ಪತ್ರಕರ್ತರು ಮತ್ತು ಪ್ರಮುಖರು ಇದ್ದರು. ದೇವ್ರ ಶಕ್ತಿ ಕೊಡಲಿ, ನಾವು ಭೀ ಬೆಳಂಗಾಗಲಿ. ಯಾವುದೇ ಸಮಯದಲ್ಲಿ ನಾವು ನಿಮ್ಮ ಜೊತೆ ಎಲ್ಲ ರೀತಿಯಲ್ಲಿದ್ದೆವು. ನಿಮ್ಮ ಯಾವುದೇ ಕಷ್ಟ ಸುಖ ಆಗಲಿ ನಮ್ಗೆ ನೀವು ನಿಮ್ಮನ್ನ ನಾವು ಸಮಾಜದಾಗ ಇದೆ ಒಳ್ಳೇದು ಮಾಡ್ಬೇಕು ಅಷ್ಟೇ. ನಾವು ಎಷ್ಟು ಕೆಟ್ಟದ್ದು ಮಾಡ್ತೇವೆ ಅಷ್ಟು ದೇವ್ರು ನಮಗೆ ಕೆಟ್ಟದ್ದು ಮಾಡ್ತಾನೆ ನನ್ನ ಭಾವನೆ ಹಿಂದಿನಡು. ಎಷ್ಟೋ ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ನಮಗೆ ಎಲ್ಲೋ ದೇವ್ರು ಒಳ್ಳೇದು ಮಾಡ್ತಾರೆ. ಅಸೂಯೆ, ಜಲಸಿ, ಇನ್ನೊಬ್ಬರಿಗೆ ಇದು ಮಾಡೋದೆಲ್ಲ ಯಾರೂ ಇರಬಾರ್ದು. ಯಾಕೆ ಈ ಕೊರೋನಾದಾಗ ಮಾಡತ್ತಂಬರು ನಾವಲ್ಲಿಂದ ಒಬ್ಬರೊಬ್ಬರು ಪ್ರೀತಿ ವಿಶ್ವಾಸದಿಂದ ಬರ್ತಾರೆ. ನಾವು ನೀವು ಕಲ್ಯಾಣ ಹಿಂಗೆ ಜೋಶಿ ಸಾಹೇಬರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವೆಲ್ಲ ರಾಜಕೀಯ ಮುಖಂಡರ ಮೇಲೆ ಅವರಾಗಲಿ ಇದರಿಂದ ಎಲ್ಲ ಪತ್ರಕರ್ತರು ಕೂಡ ಇರಲಿ ಅಂತ ಹೇಳಿ ಭಾವನೆಯಿಂದ दोस्ती हो गया हमारा. ಎಲ್ಲರೂ ಬಂದಾರ. ಮಕ್ಕಳನ್ನ ಪಿಡಿಯೋ ಇದ್ದಾರೆ ನೋಡ್ರಿ, ಇದ್ದಾರೆ ಲ್ಯಾಂಡ್ ಇದ್ದಾರೆ ಪಿಡಿಯೋ ಆಗ್ಯದ. ಹಾಂ ಮತ್ತು ನೋಡಿ ಎಲ್ಲ ನಮ್ಮಲ್ಲಿ ಎಷ್ಟು ವಿಶೇಷ ವ್ಯಕ್ತಿಗಳು ಇದ್ದಾರೆ. 90% ಲ್ಯಾಂಡ್ ನಾನು ಅವ್ರು ಅಷ್ಟೇ ಕೆಲಸ ಮಾಡ್ತಾರೆ. ಪಿಡಿಯೋ ಇದ್ದಾರೆ ನಮ್ಮಲ್ಲಿ. ಎಲ್ಲಿ ಹೊರಗಣ ಬಿ? ಹಾಂ ಸರ್, ಯಾವ ಎಕ್ಸಾಮ್ ಬರ್ದು ಪಾಸ್ ಆಗಿ ಪಿಡಿಯೋ ಲೈನ್ ಇದ್ದು IS ತಮಿಳ್ನಾಡು ಯಾವುದು ಗೊತ್ತಲ್ಲ ಸರ್. ತಮಿಳ್ನಾಡು ಅಷ್ಟೇ ಮಣ್ಣಾನ ಸರ್. ಹಾಂ ಸಿಗೋ ಸರಿ ಕಣ್ಣು ಇವತ್ತಿನ ಈ ಜೀವನ ಪದ್ಧತಿ ಭಾಳ ಬದಲಾಗಿದೆ. ಜೀವನ ಮತ್ತು ಜೀವನ ಪದ್ಧತಿ ಭಾಳ ಸ್ಪರ್ಧಾತ್ಮಕ ಆಗಿದೆ. ನಾವು ಸೈದ್ಧಾಂತಿಕವಾಗಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಎಷ್ಟು ಸಂಕಟ ಆಗಿದೆ ಅಂದರೆ, ಒಂದು ಥರ ಪಾವಿತ್ರ್ಯತೆಗೆ ಪರಿಚಯ ಮಾಡಿದಂಥ ಪರ್ಯಾಯ ಶಬ್ದ ಅಂತ ನಾವು ಭಾವಿಸ್ಬೋದು. ಬೀದರ್ ಜಿಲ್ಲೆ ಇಡೀ ರಾಜ್ಯದಲ್ಲಿ ಒಂಥರ ಹಿಂದುಳಿದ ಪ್ರದೇಶ ಅನ್ನೋ ಒಂದು ಹಣಿಪಟ್ಟಿಗೆ ನಾವು ತುತ್ತಾಗಿದ್ದೀವಿ. ಇವತ್ತಿಗೂ ಎಷ್ಟು ಹಗುರಾಗಿ ಮಾತಾಡ್ತಾರೆ ಅಂದರೆ, ಬೆಂಗಳೂರಿನಲ್ಲಿ ಇಲ್ಲಿ ನೀವು ಭಾಳ ಇದ್ದಾಗಿದೆ ಅವನ ಅಧಿಕಾರಿಗಳು, ನೀವು ಬೀದರ್ ಗುಲ್ಬರ್ಗ ಟ್ರಾನ್ಸ್ಫರ್ ಮಾಡೋದು ನೀವು ಗೊತ್ತಾಗ ನಮ್ಮ ಎದುರೇ ಅಂತಾರೆ. ಅಂದ್ರೆ ನಮ್ಗೆ ಎಷ್ಟು ನೋವಾಗ್ಬೇಕು ಅರ್ಥ ಮಾಡ್ತೀವಿ. ನಾವ್ಯಾರು, ನಾನಾಗಲಿ ಬಾಬು ಅವರಾಗಲಿ ವಿಶೇಷವಾಗಿ ಮುಸ್ಲಿಂ ಶೈಲೇಂದ್ರೂ ಅಂದ್ಕೊಂಡಿದ್ದೀವಿ. ನಾವ್ಯಾರು ರಾಜಕೀಯಕ್ಕೆ ಬರಲೇಬೇಕು ಅಂತ ಬಂದವರು ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಜೀವನದ ಯಾವುದೋ ಒಂದು ಹಂತ ಆ ಥರ ರಾಜಕೀಯಕ್ಕೆ ಬರುವಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ತು. ನಾವು ರಾಜಕೀಯಕ್ಕೆ ಬಂದ ಮೇಲೆ ಕೂಡ ಪ್ರಾಮಾಣಿಕವಾಗಿ ನಾವು ಯಾವ ಪಕ್ಷದಲ್ಲಿ ಇದ್ದೀವೋ ಆ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ರಾಜಕೀಯ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ರಾಜಕಾರಣಿಗಳು ಎಷ್ಟು ಇವತ್ತು ಒಂಥರ ಜನರಿಂದ ಪ್ರೀತಿ ಕಮ್ಮಾಗಿದೆ. ಹೀಗಾಗಿ ಹೇಳ್ತಾರೆ ನನಗೆ ಪತ್ರಕರ್ತರು ಅದೇ ಅವ್ರದ್ದು ಮಾರ್ಗದರ್ಶನ ಇರ್ತಿತ್ತು. ಅದಕ್ಕೆ ಇಷ್ಟೇ ಏನು ಗುಲ್ಬರ್ಗ ಹೋಗ್ಯಾರ, ಯಾಕಂದ್ರೆ ಅವ್ರು ಬೀದರ್ ತಾಲೂಕದಾರೆ ಒಟ್ಲಿ ಅದಕ್ಕೆ ಬೀದರ್ದವ್ರು ಯಾರ ಗುಲ್ಬರ್ಗಕ್ಕೆ ಹೋಗಿ
ಒಂದು ಒಳ್ಳೆ ಇನ್ನಿಷ್ಟು ಹೆಸರಾಗಲಿ. ಇದಾದ್ಮೇಲೆ ಮತ್ತು ರಾಜ್ಯದ ಮೇನ್ ವರದಿಗಾರ ಆಗ್ಲಿಕ್ಕೆ ಭಗವಂತ ದೇವ್ರ ಶಕ್ತಿ ಕೊಡಲಿ, ಅವ್ರು ಬೆಳೀಲಿ ಅಂತ ನಾವು ಭಗವಂತನ ಹತ್ರ ಬೇಡ್ಕೊಂಡು ಅದ್ರ ಬಾರ ಅದೇ ಇರ್ತದಲ್ಲ, ಅದಕ್ಕೆ ಒಂದು ಅದಕ್ಕೆ ಒಳ್ಳೆ ಥರ ದೇವ್ರವ್ರಿಗೆ ಇನ್ನಿಷ್ಟು ಶಕ್ತಿ ಕೊಡ್ಲಿಕ್ಕೆ ಒಳ್ಳೆ ಸುದ್ದಿ ಜನರು ಸಮಾಜದಲ್ಲಿ ಅನ್ಯಾಯ ಅದ್ರ ಬಗ್ಗೆ ಎತ್ತಿ ತೋರ್ಸಂಥ ಪ್ರಯತ್ನ ಇಲ್ಲಿ ಮಾಡ್ತಿರ್ ಕೂಡ ಅಲ್ಲಿ ಕೂಡ ಗುಲ್ಬರ್ದಾಗಲೂ ಆಗಲಿ ಮಾಡಲಿ ಅವ್ರ ಪೆನ್ನು ಅಂತ ಹೇಳಿ ತಾಯಿ ಸರಸ್ವತಿ ಹತ್ರ ಬೆಳ್ಕೊಂಡು ಒಳ್ಳೆ ಇಲ್ಲಿಗೂ ಕೂಡ ಸಿದ್ದು ಇಲ್ಲ ಅವ್ರ ಜಾಗದಾಗ ಬಂದ ಅವನಿಗೂ ಕೂಡ ಒಳ್ಳೇದಾಗಲಿ, ಅವರು ಕೂಡ ಜಿಲ್ಲೆಗೆ ಒಳ್ಳೆ ಅವ್ರ ನೇತೃತ್ವದಾಗ ಒಳ್ಳೆ ಸರ್ಕ್ಯುಲೇಷನ್ ಆಗಲಿ, ಒಳ್ಳೆ ನ್ಯೂಸ್ ಬರಲಿ, ಒಳ್ಳೆ ಸಮಾಜ ಆಗುವ ನ್ಯೂನ್ಯತೆಗಳ ಬಗ್ಗೆ ತಿಳಿಲಿ ಅಂತ ದೇವ್ರ ಹತ್ರ ಬೆಳ್ಕೊಂಡು ಅವ್ರ ಜೋಶಿ ಅವ್ರು ಗುಲ್ಬರ್ಗ ಇದ್ದರು ಭೀ ಬೀದರ್ಗೆ ಬಂದು ಹೋಗ್ತಾ ಇರ್ಬೇಕಂತ ಅಲ್ಲೇ ಉಳಿಬಾರ್ದು, ಮತ್ತು ಅಲ್ಲಿ ಮನೆ ಮಾಡೋದು ಪರೇಶಾನೆ ಆಗ್ತದೆ. ಉತ್ತರ ಕರ್ನಾಟಕದಿಂದ ಪ್ರಾರಂಭ ಆದಂತೆ ಆ ವೃಕ್ಷ ಎಷ್ಟೇ ಬೆಳೆದ್ರೂ ಬೇರು ಮಾತ್ರ ತಾಯಿ ಬೇರು ಉತ್ತರ ಕರ್ನಾಟಕ. ಇಂಥ ಒಂದು ಸಂದರ್ಭದಲ್ಲಿ ವಿಭಾಗ ಮಟ್ಟದಲ್ಲಿ ತುಂಬ ಜವಾಬ್ದಾರಿ ಇದೆ. ಸಂತೋಷನೂ ಅನ್ನಿಸ್ತದೆ ವಿಭಾಗದವ್ರು ಆದ್ರಂತ, ಆದರೆ ಅದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ. ಮತ್ತು ಪತ್ರಕರ್ತರಿಗೆ ಒಂದು ನೆನಪಿಟ್ಕೊಳ್ಬೇಕು, ಯಾರೂ ಗೆಳೆಯರಲ್ಲ, ಯಾವ ರಾಜಕಾರಣಿಗಳು ಗೆಳೆಯರಲ್ಲ, ಯಾವ ಅಧಿಕಾರಿಗಳು ಗೆಳೆಯರಲ್ಲ. ಚಲೋ ಬರ್ದ್ರಿ ಬಗ್ಲಾಗ ಫೋಟೋ ಇಟ್ಕೊಂಡು ಎಲ್ಲರಿಗೂ ತೋರಿಸಿ ಪೇಪರ್ದಾಗ ಮಾತು ಚಲೋ ಅಂತಾರೆ. ಇಲ್ಲಿ ಕಳ್ಳನಲ್ಲಿ ನಾನು ರೊಕ್ಕ ಕೇಳಿದ ಏನೇನಿಲ್ಲ, ಎಷ್ಟು ನೀವು ಬರೀರಿ. ಮತ್ತು ಎಲ್ಲ ನಮಗೆ ಹೇಳ್ತಾರೆ ನಿಷ್ಠುರವಾಗಿ ಚಲೋ ಬರೀರಿ, ನೀವು ಒಳ್ಳೆ ಪ್ರಾಮಾಣಿಕರಾಗಲಿ ಅಂತ. ನಾವು ಪ್ರಾಮಾಣಿಕರಾದ್ರೆ ಯಾವ ರಾಜಕಾರಣಿನೂ ಉಳಿಯಲ್ಲ, ಅಧಿಕಾರಿನೂ ಉಳಿಯೋದೇ ಇಲ್ಲ. ಅದೇ ರೀತಿ ಆ ಅವಗುಣ ನಂಬಲ್ಲಿಯೂ ಸೇರಿಕೊಂಡವು. ನಾವು ಪತ್ರಕರ್ತರ ಹಾಗೇ ಇಲ್ಲ, ಭಿಕ್ಷುಕರಾದಂತಲೇ ಆಗ್ತಾಯಿದ್ದೀವಿ. ನಾವು ಒಂದು ಮಾತು ಹೇಳಬಾರ್ದು, ಅದು ಹೇಳ್ತೇನೆ. ಎಷ್ಟೋ ಜನರು ನಮ್ಮ ಪತ್ರಕರ್ತರಲ್ಲಿ ಹೊಸ SP ಮತ್ತು DC ಬಂದು ಕೂಡಲೇ ಫಿಲ್ಮಿನ ಗುಚ್ಚ ತಗೊಂಡು ಹೋಗ್ತಾರೆ. ಭಾಳಷ್ಟು ಹೋಗಿ ಭೇಟಿ ಮಾಡ್ತಾರೆ. ಅದು ಅವ್ರು ಸಬಾರ್ಡಿನೇಟಿದ್ದವ್ರು ಹೋಗಬೇಕು. ಯಾಕಂದ್ರೆ ನಾನು ನಿಮ್ಮಲ್ಲಿ ಕ್ಲಾರ್ಕ್ ಇದ್ದೀನಿ, ನಾನು ನಿಮ್ಮಲ್ಲಿ ADC ಇದ್ದೀನಿ, ನಾನು ಬಲ್ಲಿ ಗುಮಾಸ್ತಾ ಇದ್ದೀನಿ ಅಂತ ಪರಿಚಯ ಮಾಡ್ತಾರೆ. ಪತ್ರಕರ್ತರು ಹೋಗಬಾರ್ದು. ಪತ್ರಕರ್ತರು ಪರಿಚಯ ಆಗಬೇಕಾದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಆಗಬೇಕು, ಅಥವಾ ಏನಾದರೂ ಒಂದು ರಿಪ್ರೆಸೆಂಟೇಷನ್ ಮಾಡಿದಾಗ ಅಂಥ ಸ್ವಾಭಿಮಾನ ನಾವು ಪತ್ರಕರ್ತರು ಬೆಳೆಸ್ಕೊಂಡು ಬರ್ತೀವಿ. ಇವತ್ತಿನ ದಿವಸ ಎಲ್ಲಿವರೆಗೆ ನಾವು ಕೆಳಗೆ ಹೋಗಿದ್ದೀವಿ ಅಂತಂದರೆ ಜಾಹೀರಾತುಗಳು ಹಿಡ್ಕೊಂಡು ಎಲ್ಲರ ಕಡೆ ನಮ್ಮ ತಲೆ ಮಾಡಬೇಕು. ಬೇರೆ ಎಷ್ಟು ಮಜಬೂತ್ ಮಾಡ್ಯಾರ ಅವ ಅಂದರೆ ಇದು ಇವತ್ತು ಗುಲ್ಬರ್ಗ ವಿಭಾಗದ ನಾನು ಒಂದು ರೆಸಿಡೆಂಟ್ ಸ್ಥಾನಿಕ ಸಂಪಾದಕನಾಗಿ ಇವತ್ತು ಅಲ್ಲಿ ಹೋಗಿ ನಾನು ಇವತ್ತು ಉಳಿತೀನಿ. 25 ವರ್ಷ ನಾನು ಬೀದರ್ನಲ್ಲಿ ನಾನೇನು ಕೆಲಸ ಮಾಡಿದ್ದೀನಿ ನಾನು ಅದು ಹೇಳೋ ಅವಶ್ಯಕತೆ ಇಲ್ಲ, ಬಹುಶಃ ಎಲ್ಲರಿಗೂ ಗೊತ್ತಿದೆ. ಈ ಪತ್ರಿಕಾ ರಂಗ ಅಂತಂದರೆ ಕೆಲವರು ಸಮಾಜದಲ್ಲಿ ವಿರೋಧ ಬರ್ತವೆ, ಟೀಕೆ ಬರ್ತವೆ, ಆರೋಪ ಬರ್ತವೆ. ಇದು ಕಾಮನ್ ಅದೇ, ನನಗೂ ಬಿಟ್ಟಿಲ್ಲ, ಅಪ್ಪರವ್ರನ್ನೂ ಬಿಟ್ಟಿಲ್ಲ, ಭೀಮರವ್ರನ್ನೂ ಬಿಟ್ಟಿಲ್ಲ, ಇದು ಯಾರಿಗೂ ಬಿಟ್ಟಿಲ್ಲ. ನೀವು ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿ ನೀವು ಇಡೀ ಜಿಲ್ಲೆಯಲ್ಲಿ ಪೂರ್ತಿ ಅಭಿವೃದ್ಧಿ ಕೆಲಸಕ್ಕೆ ನೀವು ಮೂಲ ಕಾರಣ ಅಂತಿದ್ರೂ ಕೂಡ ನಿಮ್ಮ ಮೇಲೆ ಆರೋಪ, ಟೀಕೆ, ಟಿಪ್ಪಣಿ ಬರವೇ ಬರ್ತದೆ. ಯಾಕಂದ್ರೆ ನಾವು ಪತ್ರಕರ್ತರು ಯಾರಿಗೂ ಸಂತುಷ್ಟಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲಸನೇ ಹಂಗಂದ್ರೆ ಸರ್ ಹೇಳಿದಾಗ ಇವತ್ತು ನಾವು ಇದು ಭಾಳ ಚಂದ ಬರೆದೇವು ಅಂತಂದ್ರೆ ಜೋಶಿ ಭಾಳ ಭಾರಿ ಇದೆ ಅಂತಾರೆ. ನಾಳೆ ಎಲ್ಲೋ ಸ್ವಲ್ಪ ಏನಾರು ಆಯ್ತಂದ್ರೆ ಜೋಶಿ ಬದ್ಮಾಶ್ ಅಂತ ನೋಡ್ರಿ ಭಾಳ ಯಾರ ಜೊತೆ ಅಡ್ಜಸ್ಟ್ ಆಗ್ಯಾರ ನೋಡ್ರಿ ಅಂತ ಇಮಿಡಿಯೇಟ್ ಡಿಸೈಡ್ ಮಾಡ್ತಾರೆ. ನಾನು 10 ವರ್ಷನೂ ಕರೆಕ್ಟಾಗಿದ್ದ ಒಂದು ಏನೋ ಆಯಿತು, ಅದು ನಾವು ಯಾರ್ದು ಉದ್ದೇಶಪೂರ್ವಕ ಬರಲಿಕ್ಕೆ ಹೋಗಲೇವು. ನಾವು ಖರೆ ಎದ್ದು ಬರ್ತಾರೆ ಜೋಶಿ ಯಾಕೋ ಚೇಂಜ್ ಆಗ್ಯಾನ್ರಿ, ಮನ್ಮೋಹನ್ ತನಕ ಚಲೋ ಐತೆ ನೋಡ್ರಿ, ಮನ್ಮೋಹನ್ ತನಕ ಚಲೋ ಇದ್ದ, ಈ ಯಾಕೋ ಚೇಂಜ್ ಆಗ್ಯಾನ ನೋಡ್ರಿ ಜೋಶಿ ಅಂತ. ಇಂಥ ಅನೇಕ ಟೀಕೆಗಳು, ಟಿಪ್ಪಣಿಗಳು, ಆರೋಪಗಳು ಅದೆಷ್ಟೋ ಸಾಕಷ್ಟು ಬಂದು ಎಷ್ಟೋ ಜನ ನೂರಾರು ಕಂಪ್ಲೇಂಟ್ಗಳನ್ನ ಮೇಲೆ ಮಾಡಿದ್ರು. ಆದರೆ ಯಾವತ್ತೂ ಕೂಡ ನಾನು ಸರ್ ಹೇಳಿದಾಗ ಒತ್ತೆ ಘನತೆಯನ್ನು ಕಾಪಾಡ್ಕೊಳ್ಬೇಕು, ನಿಮ್ದು ಎಷ್ಟಾಯ್ತು ಅಷ್ಟು ಸಮಾಜ ಸೇವೆ ಮಾಡಿರಿ. ಇದು ಸಮಾಜ ಸೇವೆಯೇ ಒಂದು ದೊಡ್ಡ ಕ್ಷೇತ್ರ ಅಂತಂದರೆ ಪತ್ರಿಕಾ ಕ್ಷೇತ್ರ ಅಂತೇಳಿ ಸರ್ ನಮ್ಗೆ ಹೇಳಿದ್ರು, ಟ್ರೈನಿಂಗ್ನೂ ಕೊಡಿಸಿದ್ರು ನಮ್ಗೆ ಎಷ್ಟು ಸಲ. ಬೀದರ್ ವಿಜಯವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರ ಇರ್ತಕ್ಕಂಥ ಸಹೋದರ ಸ್ನೇಹಿತರಾಗಿರ್ತಕ್ಕಂಥ ಸದಾನಂದ ಜೋಶಿಯವರು ಅವರಿಗೆ ಗುಲ್ಬರ್ಗ ಆವೃತ್ತಿಯ ವಿಜಯವಾಣಿ ಸಮೂಹದ ಮುಖ್ಯಸ್ಥರನ್ನಾಗಿ ಮಾಡಿದ್ದಕ್ಕಾಗಿ ಬಹಳ ಸಂತೋಷದಿಂದ ಇವತ್ತು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಬೀದರ್ನಲ್ಲಿ ಅವರಿಗೆ ಬರಮಾಡಿಕೊಂಡು ಅವರಿಗೆ ಸನ್ಮಾನಿಸಿ ಅವರು ಉತ್ತರೋತ್ತರವಾಗಿ ಇನ್ನೂ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಲಿ, ಇನ್ನೂ ಬೆಳೆಯಲಿ ಅಂತೇಳಿ ಹಾರೈಸಲಾಯಿತು. ನಮ್ಮ ಸ್ನೇಹಿತರಿಗೆ ಇಂಥ ಒಂದು ದೊಡ್ಡ ಹುದ್ದೆ ಸಿಕ್ಕಿ
ಅವರು ಈ ಭಾಗಕ್ಕೆ ಅಭಿವೃದ್ಧಿಗೆ ಕಾರಣಕರ್ತರು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಿ ನಮ್ಮ ಭಾಗದ ಮೇಲೆ ಕಣ್ಣಿಟ್ಟು ಬೆಳೆಸಲಿ ಅಂತೇಳಿ ಹಾರೈಸ್ತಾರೆ. ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮದಲ್ಲಿ ಆಗಸ್ಟ್ 10ರಂದು ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಂಬರೀಶ್ ಕುದ್ರೆ ಅವರ ಮಾರ್ಗದರ್ಶನದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ಘಟಕದ ದೀಪಕ್ ದೊಡ್ಡಿ ಚಿಟ್ಟವರು ಮಾತನಾಡುತ್ತಾ, ಬೀದರ್ ಜಿಲ್ಲಾ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮದಲ್ಲಿ ಆಗಸ್ಟ್ 10ರಂದು ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಂಬರೀಶ್ ಕುದ್ರೆ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಹಂತ ಹಂತವಾಗಿ ಘೋಷಣೆ ಮಾಡಿದ ಲಾಕ್ಡೌನ್ನಿಂದ ತೀವ್ರ ಸಂಕಷ್ಟದಲ್ಲಿದ್ದ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ 70-80 ಜನ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಗಿದೆ. ಇನ್ನು ಬೇಕಾದರೂ ತಂದು ಕೊಡಲಾಗುವುದು ಎಂದರು. ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದ ಗಾಳಪ್ಪ ರಾದರ್ಕರ್ ಅವರು ಮಾತನಾಡುತ್ತಾ, ಕೋವಿಡ್-19 ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಹಂತ ಹಂತವಾಗಿ ಲಾಕ್ಡೌನ್ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆಯ ಸಹಯೋಗದಲ್ಲಿ ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ತಾಲೂಕಿನ ಚಿಟ್ಟ ಗ್ರಾಮದ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ಕಾರ್ಮಿಕ ಘಟಕದ ಅಖಿಲೇಶ್ ಸಾಗರ್, ಜೈ ಭೀಮ್, ಧನರಾಜ್ ಮೇತ್ರೆ, ಪ್ರಕಾಶ್ ಚಿನ್ಕೂರ್, ಪ್ರೇಮ್ ಅಡ್ಡೆ, ಪ್ರಕಾಶ್ ರಾವಣ್ ಮರ್ಕಲ್, ಗೌತಮ್ ರಾಣ ಚಿಲರ್ಗಿ ಅವರು ಸೇರಿದಂತೆ ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ಫಲಾನುಭವಿಗಳಿದ್ದರು. भीम आर्मी जिंदाबाद। हाँ कुरकुर ಅವ್ರು ಕೊಡ್ತೇವೆ ಮನ ಕೊಡ್ತೇನೆ ಟೆನ್ಷನ್ ತಗೋ ಅವ್ರದ್ದು ಎಲ್ಲ ಹೆಸರೆಲ್ಲ ಗೊತ್ತದೆ ಹೆಸರೆಲ್ಲ ಬರ್ರಿ ಗ್ರಾಮದಲ್ಲಿ ನಮ್ಮ ಭೀಮಾರ್ಮಿ ವತಿಯಿಂದ ನಾವು ಒಂದು 70-80 ಕಿಟ್ಟನ್ನು ತಂದು ಇವತ್ತು ಸಂಕಷ್ಟದಲ್ಲಿ ಕಟ್ಟಡ ಕಾರ್ಮಿಕರು ಸಂಕಟದಲ್ಲೇನಿದ್ದಾರೆ ಅವರಿಗೆ ನಾವು ಒಂದು ಆಹಾರ ಕಿಟ್ ಧ್ಯಾನ ಸರ್ಕಾರದ ಬಂದ ಒಂದು ಕಿಟ್ಟು ನಾವು ಅವರಿಗೆ ಎಲ್ಲ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ನಾವು ಒಪ್ಪಿಸ್ತಾ ಇದ್ದೇವೆ. ಮತ್ತೆ ಮುಂದೆ ಬರುವಂಥ ದಿನಗಳಿಗೆ ಕೂಡ ನಾವು ಇನ್ನಷ್ಟು ಬೇಕಾಗಿ ಇನ್ನೂ ಯಾರಿಗೆ ಕೊಟ್ಟಿಲ್ಲ ಅವರಿಗೆಲ್ಲ ಅವ್ರ ಲಿಸ್ಟ್ ರೆಡಿ ಮಾಡಿ ನಾವು ಜಿಲ್ಲಾ ಕಟ್ಟಡ ಕಾರ್ಮಿಕರ ಮುಖಾಂತರ ನಾವು ಅವ್ರಿಗೆ ಕೂಡ ತಲುಪಿಸ್ತೇವೆ ಅಂತ ಹೇಳುತ್ತಾ, ಇವತ್ತೇ ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಚಿಟ್ಟ ಗ್ರಾಮದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರನ್ನು ಗುರುತಿಸಿ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಆಹಾರದ ಕಿಟ್ಟನ್ನು ವಿತರಿಸಿದ್ದಾರೆ. ಅದೇ ರೀತಿಯಾಗಿ ಚಿಟ್ಟ ಗ್ರಾಮದಲ್ಲಿಂದು ಭೀಮಾರ್ಮಿ ಜಿಲ್ಲಾ ಘಟಕದ ವತಿಯಿಂದ ದೀಪಕ್ ದೊಡ್ಡಿ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲವನ್ನು ಸಂಗ್ರಹಿಸಿ ಆಧಾರ್ ಕಾರ್ಡನ್ನು ಮತ್ತು ಎಲ್ಲ ಲೇಬರ್ ಕಾರ್ಡನ್ನು ಸಂಗ್ರಹಿಸಿ ಅವರಿಗೆ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಂದು ಆಹಾರದ ಕಿಟ್ಟನ್ನು ಚಿಟ್ಟ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಫಲಾನುಭವಿಗಳಿಗೆ ಆಹಾರದ ಕಿಟ್ಟನ್ನು ವಿತರಿಸಲಾಯಿತು. ಬೀದರ್ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ನಗರದ ಸಮೀಪದ ಜೈಲ್ ಕಾಲೋನಿ ನಿವಾಸಿಗಳಾದ ಡಾಕ್ಟರ್ ಮೊಹಮ್ಮದ್ ಅಖ್ತರ್ ಉಲ್ ಹಕ್ ಅವರ ಪತ್ನಿ ಶ್ರೀಮತಿ ಡಾಕ್ಟರ್ ಖಗಿಸ್ತಾ ಅಖ್ತರ್ ಉಲ್ ಹಕ್ ಅವರು ದಿನಾಂಕ 18/1/2020 ಮನೆ ಸಂಖ್ಯೆ 894447 ನಿವೇಶನ ಮಾರಾಟ ಮಾಡುವುದಾಗಿ 10 ಲಕ್ಷ ರೂಪಾಯಿಗಳು ಮುಂಗಡ ಹಣ ಪಡೆದು ಈಗ ವಂಚನೆ ಮಾಡುತ್ತಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಚನ್ನಪ್ಪ ಪೋಕಲ್ಪಲ್ಲಿ ಅವರ ನೂತನ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ದಿನಾಂಕ 18/1/2020 ನಮ್ಮ ಓಣಿಯವರಾದ ಡಾಕ್ಟರ್ ಖಗಿಸ್ತಾ ಆಸ್ಮಿನ್ ಹಕ್ ಮತ್ತು ಅವಳ ಗಂಡನಾದ ಡಾಕ್ಟರ್ ಮೊಹಮ್ಮದ್ ಅಖ್ತರ್ ಉಲ್ ಹಕ್ ರವರು ನಮ್ಮ ಮನೆಗೆ ಬಂದು ತನಗೆ ಅತಿ ಜರೂರು ಹಣದ ಅವಶ್ಯಕತೆ ಇದ್ದರಿಂದ ಮನೆ ಮಾರಾಟ ಮಾಡುವ ಬಗ್ಗೆ ನಮಗೆ ತಿಳಿಸಿದಾಗ ನಾನು ಮತ್ತು ನಮ್ಮ ಕುಟುಂಬದವರು ವಿಚಾರಿಸಿಕೊಂಡು ಮನೆ ಖರೀದಿ ಮಾಡಲು ಅವರೊಂದಿಗೆ ಅವರ ಮಾರಾಟ ಮಾಡುವ ಮನೆ ಸಂಖ್ಯೆ 89447 SV ಪಾಟೀಲ್ ನಗರ ಜೈಲ್ ಹಿಂದುಗಡೆ ಬೀದರ್ ಈ ಮನೆಯನ್ನು ನಾವು 85 ಲಕ್ಷ ರೂಪಾಯಿನೊಂದಕ್ಕೆ ಬೆಲೆ ನಿಗದಿಪಡಿಸಿಕೊಂಡು ಅಂದ ಸದರಿಯವರಿಗೆ 10 ಲಕ್ಷ ರೂಪಾಯಿ ಮುಂಗಡವಾಗಿ ರಜನೀಶ್ ವಾಲಿ ಹಾಗೂ ಸಾಯಿಕುಮಾರ್ ಕಣಜಿಯವರ ಸಮ್ಮುಖದಲ್ಲಿ ಡಾಕ್ಟರ್ ಖಗಿಸ್ತಾ ಆಸ್ಮಿನ್ ಹಕ್ ಮತ್ತು ಡಾಕ್ಟರ್ ಮೊಹಮ್ಮದ್ ಅಖ್ತರ್ ಉಲ್ ಹಕ್ ರವರ ಕೈಗೆ ಹಣ ನೀಡಿದ್ದು ಇರುತ್ತದೆ. ಉಳಿದ ಹಣ ನಂತರ ನೀಡಿ ಮನೆ ನೋಂದಣಿ ಮಾಡಿಕೊಳ್ಳುವ ಬಗ್ಗೆ ಮಾತಾಗಿರುತ್ತದೆ. ನಂತರ ಸಮಯದಲ್ಲಿ ಸದರಿ ಡಾಕ್ಟರ್ ಮೊಹಮ್ಮದ್ ಅಖ್ತರ್ ಉಲ್ ಹಕ್ ಈತನು ಹೊರದೇಶಕ್ಕೆ ಹೋಗಿರುತ್ತಾನೆ. ಆಗ ನಾನು ಸದರಿ ಹಣ ನೀಡಿದ ಬಗ್ಗೆ ನಮಗೆ ಏನಾದರೂ ದಾಖಲಾತಿ ನೀಡಲು ಕೇಳಿದಾಗ ಸದರಿ ಡಾಕ್ಟರ್ ಖಗಿಸ್ತಾ ಆಸ್ಮಿನ್ ಹಕ್ ಇವಳು ಆಶೀರ್ವಾದ ಪಾಲಿ ಕ್ಲಿನಿಕ್ ಲೆಟರ್ ಪ್ಯಾಡ್ ಮೇಲೆ 10 ಲಕ್ಷ ರೂಪಾಯಿ ಮನೆ ಮಾರಾಟ ಮಾಡಿ ಮುಂಗಡವಾಗಿ ತಾನು ಮತ್ತು ತನ್ನ ಗಂಡ ಇಬ್ಬರು ಕೂಡಿಕೊಂಡು ನನ್ನಿಂದ ಹಣ ಪಡೆದಿರುವ ಬಗ್ಗೆ ರಜನೀಶ್ ವಾಲಿ ಹಾಗೂ ಸಾಯಿಕುಮಾರ್ ಕಣಜಿರವರ ಸಮ್ಮುಖದಲ್ಲಿ ಬರೆದುಕೊಟ್ಟಿರುತ್ತಾಳೆ. ನಂತರ ಕಾಲಾವಕಾಶ ಪಡೆದುಕೊಂಡು ತನ್ನ ಮನೆಯ ಮೇಲೆ ಬ್ಯಾಂಕಿನಲ್ಲಿ ಇರುವ ಸಾಲ ಮರುಪಾವತಿಸಿ ನಿಮ್ಮ ಹೆಸರಿನ ಮೇಲೆ ಮನೆ ಮಾಡಿಕೊಡುತ್ತೇನೆ ಎಂದು ಮೌಖಿಕವಾಗಿ ತಿಳಿಸಿರುತ್ತಾಳೆ. ಹೀಗಿರುವಾಗ ದಿನಾಂಕ 23/7/2021 ನಾನು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ಡೆಕ್ಕನ್ ಹೆರಲ್ಡ್ ಎಂಬ ಇಂಗ್ಲಿಷ್ನ ದಿನಪತ್ರಿಕೆ ಓದುತ್ತಿರುವಾಗ ದಿನಪತ್ರಿಕೆ ಪುಟವೊಂದರಲ್ಲಿ ಮನೆ ಮಾರಾಟದ ಬಗ್ಗೆ ಪಬ್ಲಿಕ್ ನೋಟಿಸ್ ಇದ್ದು ಓದಲಾಗಿ ಸದರಿ ನಾವು ಖರೀದಿ ಮಾಡಿದ ನಮ್ಮ ಓಣಿಯವರಾದ ಡಾಕ್ಟರ್ ಖಗಿಸ್ತಾ ಆಸ್ಮಿನ್ ಹಕ್ ರವರಿಗೆ ಸಂಬಂಧಿಸಿದ ಮನೆ ಇರುತ್ತದೆ. ಆಗ ನಾನು ಮತ್ತು ನನ್ನ ಹೆಂಡತಿಯವರಾದ ಶ್ರೀಮತಿ ನಂದಾ ಹಾಗೂ ನಮ್ಮ ಮಕ್ಕಳಾದ ಪ್ರಿಯಾಂಕಾ ಮತ್ತು ವೈಷ್ಣವಿ ನಾವೆಲ್ಲರೂ ಕೂಡಿಕೊಂಡು ಹೋಗಿ ಮನೆಯಲ್ಲಿದ್ದ ಡಾಕ್ಟರ್ ಖಗಿಸ್ತಾ ಆಸ್ಮಿನ್ ಹಕ್ ಅವರನ್ನು ಮನೆ ಮಾರಾಟ ಮಾಡುವ ಬಗ್ಗೆ ಇಂಗ್ಲಿಷ್ ಡೆಕ್ಕನ್ ಹೆರಲ್ಡ್ ಪೇಪರ್ನಲ್ಲಿ ಬಂದಿರುತ್ತದೆ ಅಂತ ತಿಳಿಸಿದಾಗ ಸದರಿಯವಳು ನಮಗೆ ಮನೆ ಮಾರಾಟ ಮಾಡುವುದು ಬಿಡುವುದು ನನ್ನ ಮೇಲೆ ಬಿಟ್ಟಿದ್ದು ಅದನ್ನು ಕೇಳಲು ನೀನು ಯಾರು, ಇನ್ನೊಂದು ಸಲ ನಮ್ಮ ಮನೆಗೆ ಬಂದರೆ ನಿಮ್ಮ ಮೇಲೆ ಕೇಸು ದಾಖಲಿಸುತ್ತೇನೆ ಎಂದು ನಮಗೆ ಬೆದರಿಕೆ ಹಾಕಿರುತ್ತಾಳೆ. ನಂತರ ನಾನು ಸದರಿ ಮನೆ ಸಂಖ್ಯೆ 89447 SV ಪಾಟೀಲ್ ನಗರ ಜೈಲ್ ಹಿಂದುಗಡೆ ಬೀದರ್ ಈ ಮನೆಯು ನಾನು ಖರೀದಿ ಮಾಡಿದ್ದು ಮುಂಗಡವಾಗಿ ಹಣ ನೀಡಿದ್ದು ಆ ಬಗ್ಗೆ ನನ್ನ ಹತ್ತಿರ ಅವಳು ಬರೆದುಕೊಟ್ಟ ದಾಖಲಾತಿ ಇದೆ ಅಂತ ನಾನು ಕೂಡ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ನೀಡಿದಂತೆ ದಿನಾಂಕ 27/7/2021 ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾಗಿರುತ್ತದೆ. ಸದರಿ ಡಾಕ್ಟರ್ ಖಗಿಸ್ತಾ ಆಸ್ಮಿನ್ ಹಕ್ ಮತ್ತು ಅವಳ ಗಂಡನಾದ ಡಾಕ್ಟರ್ ಮೊಹಮ್ಮದ್ ಅಖ್ತರ್ ಉಲ್ ಹಕ್ ರವರು ಮನೆ ಮಾರಾಟ ಮಾಡುವುದಾಗಿ ಅಂತ ನಮಗೆ ಸುಳ್ಳು ಹೇಳಿ ನಂಬಿಸಿ ನಮ್ಮಿಂದ 10 ಲಕ್ಷ ರೂಪಾಯಿ ಪಡೆದು ವಂಚಿಸಿ ನಂಬಿಕೆ ದ್ರೋಹ ಮಾಡಿರುತ್ತಾರೆ. ಈಗ ವಂಚನೆ ಮಾಡುತ್ತಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಚೆನ್ನಪ್ಪ ಪೌಕಲ್ಪಲ್ಲಿಯವರ ನೂತನ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವರಾದ ಬಳಿಕ ಪ್ರಥಮ ಬಾರಿಗೆ ರಾಜ್ಯಕ್ಕೆ ಆಗಮಿಸುತ್ತಿರುವ ಎ ನಾರಾಯಣಸ್ವಾಮಿಯವರಿಗೆ ದಿನಾಂಕ 16ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಘಟಕದ ವತಿಯಿಂದ ಸ್ವಾಗತ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ಬಿಜೆಪಿ ಬೀದರ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಫರ್ನಾಂಡಿಸ್ ಸಿಪ್ಪಳ್ಗ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವರಾದ ಬಳಿಕ ಪ್ರಥಮ ಬಾರಿಗೆ ರಾಜ್ಯಕ್ಕೆ ಆಗಮಿಸುತ್ತಿರುವ ಎ ನಾರಾಯಣಸ್ವಾಮಿಯವರಿಗೆ ದಿನಾಂಕ 16ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಘಟಕದ ವತಿಯಿಂದ ಸ್ವಾಗತ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಾರ್ಯಾಧ್ಯಕ್ಷರು ಹಾಗೂ ಬಿಜೆಪಿ ಬೀದರ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಫರ್ನಾಂಡಿಸ್ ಸಿಪ್ಪಳ್ಗ ಅವರು ಸುದ್ದಿಗಾರರಿಗೆ ತಿಳಿಸಿದರು. ದಿನಾಂಕ 16ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿಯವರ ಸ್ವಾಗತ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಬೀದರ್ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮಾದಿಗ ಸಮುದಾಯದ ಚಿಂತಕರು, ಬುದ್ಧಿಜೀವಿಗಳು, ಪ್ರಗತಿಪರ ವಿಚಾರಧಾರೆಯುಳ್ಳವರು, ಹಿತೈಷಿಗಳು, ಅಭಿಮಾನಿಗಳು ಹಾಗೂ ಮಾದಿಗ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಗತ ಹಾಗೂ ಸನ್ಮಾನ ಸಮಾರಂಭಕ್ಕೆ ಶುಭ ತರಬೇಕು. ಹೆಚ್ಚಿನ ಮಾಹಿತಿಗಾಗಿ 9480361417 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬೇಕೆಂದು ಸಮಿತಿಯ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದ ಫರ್ನಾಂಡಿಸ್ ಸಿಪ್ಪಳ್ಗ ಅವರು ಕೋರಿದ್ದಾರೆ. 16ನೇ ತಾರೀಕಿನಂದು ಬೆಳಗ್ಗೆ 11 ಗಂಟೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ನಮ್ಮ ನಾಯಕರು, ಸಮಾಜದ ಧೀಮಂತ ನಾಯಕರು, ಡೈನಾಮಿಕ್ ಲೀಡರು ಹಾಗೂ ಕೇಂದ್ರ ರಾಜ್ಯ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ, ಸಾಮಾಜಿಕ ಮತ್ತು ನ್ಯಾಯ ಸಬಲೀಕರಣದ ಮಂತ್ರಿಗಳಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಸಾಹೇಬರು ಮೊದಲಿಗೆ ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ. ಆದ್ದರಿಂದ 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಮಾದಿಗ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಸ್ವಾಗತ ಮಾಡೋ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ತಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಸ್ವಾಗತ ಮಾಡ್ಕೋಬೇಕಂತೇಳಿ ತಮ್ಗೆ ಈ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಅದೇ ರೀತಿ ನನ್ನ ಜಿಲ್ಲೆ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆಯಿಂದ ಸಮಸ್ತ ಮಾದಿಗ ಜನತೆಯಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಸಮಾಜ ಪರವಾಗ ಎ ಸದಸ್ಯವಾಗಿ ಪರವಾಗ ಹೋರಾಟ ಮಾಡ್ತಿರ್ತಕ್ಕಂಥ ಮಂತ್ರಿಗಳು ಡೈನಾಮಿಕ್ ಲೀಡರ್ ಯಾರಾದ್ರೆ ಅಂದರೆ ಎ ನಾರಾಯಣಸ್ವಾಮಿ ಅದರ ಅಂಥವ್ರು ಮೊದಲನೇ ಸಲ ಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯಕ್ಕೆ ಬರ್ತಾಯಿದ್ರೆ 14ನೇ ತಾರೀಕಿಗೆ. ಆದ್ದರಿಂದ ಬೆಳಗ್ಗೆ 11 ಗಂಟೆಗೆ ನಾವು 15ನೇ ತಾರೀಕು ಬೀದರ್ ಜಿಲ್ಲೆಯಿಂದ ಎಲ್ಲ ಸಮಾಜದ ಬಂಧುಗಳು, ಯುವಕರು, ಹಿತಚಿಂತಕರು, ಈ ಸಮಾಜದ ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ 15ನೇ ತಾರೀಕಿಗೆ ಯಶವಂತಪುರ ಟ್ರೈನ್ ಇದೆ, ಬೈ ರೋಡ್ ಇದೆ, ತಾವು ಹೆಂಗೆ ಕಾರಲ್ಲಿ ಬರ್ತೀರಿ ಬಂದು ಅವತ್ತು 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಏನಂದ್ರೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮ್ಮ ರಾಜ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಬರ್ತಾಯಿದ್ದಾರೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದು 30 ಜಿಲ್ಲೆಯಲ್ಲಿ ಬಂದು ಅವತ್ತು ನಮ್ಮ ಸಮಾಜದ ಒಂದು ಕಳಕಳೆ ಶಕ್ತಿ ಪ್ರದರ್ಶನ ಮಾಡಿ ಎ ನಾರಾಯಣಸ್ವಾಮಿ ಅವ್ರಿಗೆ ನಾವು ಸ್ವಾಗತಿಸ್ಕೋಬೇಕಂತೇಳಿ ಇವತ್ತು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಮೊನ್ನೆ 1ನೇ ತಾರೀಕು 2ನೇ ತಾರೀಕು ಇದೇ ಆಗಸ್ಟ್ರಂದು ನಾವು ಡಿಲ್ಲಿ ಇಡೀ ದಂಡೋರ ಟೀಮ್ ರಾಜ್ಯ ಟೀಮ್ ಹೋಗಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಟೀಮ್ ನೇತೃತ್ವದಲ್ಲಿ ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರೆಲ್ಲ ಹೋಗಿ ಅವತ್ತಿನ ದಿವಸ ನಾರಾಯಣಸ್ವಾಮಿ ಅವರಿಗೆ ಭೇಟಿಯಾಗಿವಿ. ಅವ್ರು ಹೇಳಿದ್ರು ನಾನು 14ನೇ ತಾರೀಕು ಬರ್ತಾಯಿದ್ದೀನಿ, ಇಡೀ ಸಮಾಜ ಪರವಾಗಿ ಅಲ್ಲೇ ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಆದರೂ ಕೂಡ ನಾವು ಸನ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಖೋಬಾ ಸಾಹೇಬರು ಅವರು ಕೂಡ ಮೊದಲನೇ ಸಲ ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಅವರಿಗೂ ಹೋಗಿ ಮನವಿ ಮಾಡ್ಕೊಂಡಿವಿ. ನಮ್ಮ ಸದಸ್ಯವಾಗಿ ತಾವು ಬೆಂಬಲ ಕೊಡಬೇಕು, ನಮಗೇನಾದ್ರೆ ಸಹಕಾರ ಮಾಡಬೇಕಂದಾಗ ನಿಮ್ಮ ಜೊತೆ ಇದ್ದೀನಿ ನಾನು ಯಾವಾಗಲೂ ಅಂತೇಳಿ ಅವರು ಒಂದು ಭರವಸೆ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಾವು ಶುಭ ಹಾರೈಸ್ತೀವಿ. ಅದಕ್ಕೆ ಬರೋ 16ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜನತೆ ಬಂದು ಎ ನಾರಾಯಣಸ್ವಾಮಿಯವರ ಸನ್ಮಾನ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಆಗಸ್ಟ್ 15ರಂದು ಆಚರಿಸಲ್ಪಡುವ ಭಾರತದ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆಯ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತಾ ಸಭೆಯು ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರ ಅಧ್ಯಕ್ಷತೆಯಲ್ಲಿ ಆಗಸ್ಟ್ 9ರಂದು ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು. ವಂದನೆಗಳು.